ಎಲ್ಲದಕ್ಕಿಂತ ದೊಡ್ಡ ಧರ್ಮ ಯಾವುದಾದ್ರೂ ಇದೆ ಅದು ಪ್ರಕೃತಿ ಧರ್ಮ. ಇದಕ್ಕೆ ಜಾತಿ ಭೇದ ಧರ್ಮ ಯಾವುದೂ ಇಲ್ಲ. ನೋಡಿ, ನನ್ನ ಪ್ರಕಾರ ಪ್ರಕೃತಿ ಯಾರೊಬ್ಬರ ಸೊತ್ತಲ್ಲ, ಸಕಲ ಜೀವರಾಶಿಗಳ ಸೊತ್ತು. ಈಗ ನಾವು ಕರೋನಾದಲ್ಲಿ ನೋಡಿದ್ವಿ, ಸಾಕಷ್ಟು ಜನ ಉಳಿಬೇಕಾದ್ರೆ ಕಾರಣ ಏನಂದರೆ ವೈದ್ಯರು ಕೊಟ್ಟಿದ್ದ ಒಂದು ಮಾತ್ರೆಗಳಾಗಲಿ, ಇಲ್ಲ ಇಂಜೆಕ್ಷನ್ಗಳಾಗಲಿ, ಇಲ್ಲ ಬೇರೆ ಬೇರೆ ಏನೇನೋ ಒಂದು ಇದು ಮಾಡಿ ಕರೋನಾದಿಂದ ಪಾರಾಗಬೇಕು ಅಂತ ನೋಡಿದ್ರು. ಆದರೆ ಕರೋನಾದಿಂದ ಪಾರಾಗಿದ್ದು ಹೇಗೆ ಅಂದರೆ ಪ್ರಕೃತಿಯಿಂದ. ಯಾಕೆ ಅಂದರೆ ನೋಡಿ, ಅಂತರ ಕಾಯ್ಕೊಳ್ಳೋದು, ಒಂದು ಸ್ವಚ್ಛವಾದ ವಾತಾವರಣದಲ್ಲಿ ಒಂದು ಸಪ್ರೇಟ್ ಮನೆಯಲ್ಲಿ ಒಂದು ರೂಮಲ್ಲಿ ಇದ್ದು ಯಾರು ಇದು ಮಾಡಿದ್ರು ಅವ್ರು ಮಾತ್ರ ಕರೋನಾದಿಂದ ಬಹಳಷ್ಟು ಬೇಗವಾಗಿ ಗುಣಮುಖರಾದರು. ನಾನು ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ಈ ಪ್ರಕೃತಿಗೆ ಏನು ಕೊಡುಗೆ ಕೊಡೋಕ್ಕಾಗಲ್ಲ. ನಮ್ಮಿಂದ ಏನಾದರೂ ಒಂದು ಕೊಡುಗೆ ಕೊಡಬೇಕಂದ್ರೆ ಈ ಪ್ರಕೃತಿಯನ್ನು ಕಾಪಾಡುವಂಥ ಒಂದು ಕೊಡುಗೆ ಏನಂದರೆ ಎಲ್ಲರೂ ಕನಿಷ್ಠ ಒಂದು ಮನೆಯ ಮುಂದೆ ಒಂದು ಗಿಡ ನೆಡೋದ್ರ ಮುಖಾಂತರ ಈ ಪ್ರಕೃತಿಯನ್ನು ಕಾಪಾಡಿದ್ರೆ ಈ ಪ್ರಕೃತಿ ಮುಂದಿನ ದಿನಗಳಲ್ಲಿ ನಮ್ಮನ್ನು ಕಾಪಾಡುತ್ತೆ. ಯಾಕಂದರೆ ಎಲ್ಲದಕ್ಕಿಂತ ದೊಡ್ಡ ಧರ್ಮ ಯಾವುದಾದ್ರೂ ಇದೆ ಅದು ಪ್ರಕೃತಿ ಧರ್ಮ. ಇದಕ್ಕೆ ಜಾತಿ ಭೇದ ಧರ್ಮ ಯಾವುದೂ ಇಲ್ಲ. ಪ್ರಕೃತಿ ಧರ್ಮವೇ ಅತಿ ದೊಡ್ಡ ಧರ್ಮ. ಎಲ್ಲದರಲ್ಲೂ ಬೇಕಾದ್ರೆ ಧರ್ಮ ಕಟ್ತಾರೆ. ಈಗ ನಮ್ಮ ಮುಸ್ಲಿಮ್ಸ್ ಅಂತಾರೆ, ಕ್ರೈಸ್ತರು ಅಂತಾರೆ, ಹಿಂದೂ ಬಾಂಧವರು ಅಂತಾರೆ. ಆದರೆ ಪ್ರಕೃತಿಗೆ ಯಾವುದೂ ಧರ್ಮ ಇಲ್ಲ. ಸಕಲ ಜೀವರಾಶಿಯನ್ನು ತನ್ನ ಮಡಿಲಲ್ಲಿಟ್ಟುಕೊಂಡು ಸಾಕುವಂಥ ಒಂದು ಧರ್ಮ ಯಾವುದು ಅಂದರೆ ಅದು ಪ್ರಕೃತಿ ಧರ್ಮ. ಹಾಗಾಗಿ ಇವತ್ತು ಈ ಪ್ರಕೃತಿ ಧರ್ಮಪೀಠ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್, ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್, ಹಲವಾರು ಸಂಘ ಸಂಸ್ಥೆಗಳು, ನಮ್ಮ ದಲಿತ ಸಂಘರ್ಷ ಸಮಿತಿ, ಸಾಕಷ್ಟು ಸಂಘ ಸಂಸ್ಥೆಗಳು ಇವತ್ತು ಸೇರಿ ನಮ್ಮ ವಿದ್ಯಾರ್ಥಿ ಮಿತ್ರರೆಲ್ಲ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮಗೂ ಕೂಡ ಆಹ್ವಾನ ಇತ್ತು. ನಾವು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಈ ಸಂದರ್ಭದಲ್ಲಿ ಬಂದಿದ್ದೀವಿ. ನಾನು ನಮ್ಮ ವಿದ್ಯಾರ್ಥಿಗಳಲ್ಲಿ ಎಲ್ಲ ನನ್ನ ಆತ್ಮೀಯರಲ್ಲಿ ನಾನು ಮನವಿ ಮಾಡ್ಕೊಳ್ಳುತ್ತೇನೆ ಅಂದರೆ ಕನಿಷ್ಠ ಒಂದು ಗಿಡ ನೆಡೋದ್ರ ಮುಖಾಂತರ ಈ ಪ್ರಕೃತಿಯನ್ನು ಕಾಪಾಡೋಣ. ಮುಂದಿನ ದಿನಗಳಲ್ಲಿ ಏನು ಬೇರೆ ಬೇರೆ ರೋಗಗಳು, ಏನು ಬೇರೆ ಬೇರೆ ವೈರಸ್ಗಳು ಬರ್ತಾವಿದ್ದರೆ ಇದರಿಂದ ಕಾಪಾಡುವಂಥ ಒಂದು ಕೆಲಸ ಈ ಪ್ರಕೃತಿ ನಮಗೆ ಮಾಡ್ತದೆ. ಹಾಗಾಗಿ ಎಲ್ಲರೂ ಗಿಡ ನೆಡೋದ್ರ ಮುಖಾಂತರ ಈ ಪ್ರಕೃತಿಯನ್ನು ಕಾಪಾಡಿ ಅಂತೇಳ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟ. ನೋಡಿ, ಈಗ ನಾವು ನೋಡ್ತಾ ಇದ್ದೀವಿ, ಸಾಕಷ್ಟು ಪ್ರಕೃತಿಯ ವಿಕೋಪಗಳು ಬರ್ತಾಯಿದೆ. ಅದು ಹಲವಾರು ರೀತಿಯಲ್ಲಿ ಬರ್ತಾಯಿದೆ. ನಮ್ಮ ಯುವ ಜನತೆ ಈಗ ನಾವೇನು ಹೇಳ್ತೀವಿ, ಒಂದು ಚಿಕ್ಕ ಸಸಿ ನೆಟ್ಟರೆ ನಾಳೆ ಮರ ಆಗ್ತದೆ, ಮರ ನಮಗೆ ನೆರಳು ಕೊಡ್ತದೆ, ಆ ಹಸಿರಿಂದಾನೇ ಉಸಿರು ಅಂತ ನಾವು ನೋಡ್ತಾ ಇದ್ದೀವಿ. ಆಮ್ಲಜನಕದ ಕೊರತೆಯಿಂದ ಹಲವಾರು ಜನ ಕರೋನಾದಲ್ಲಿ ಸತ್ತಿದ್ದೇ ಆಕ್ಸಿಜನ್ ಕೊರತೆಯಿಂದ. ನಾನು ಹೇಳೋದೊಂದೇ, ನಾವು ಈ ಪ್ರಕೃತಿಗೆ ನಾವು ಈಗ ಮಾನವರಾಗಿ ನಮ್ಮ ಕೊಡುಗೆ ಏನು? ಈಗ ಅವರವ್ರ ಕೊಡುಗೆ, ನಮ್ಮ ಮಹನೀಯರ ಕೊಡುಗೆ, ಅಪಾರವಾದ ಕೊಡುಗೆ ಈ ಪ್ರಕೃತಿಗೆ ಕೊಟ್ಟಿದ್ದಾರೆ. ನಾವು ಒಂದು ಸಾಮಾನ್ಯ ಮನುಷ್ಯರಾಗಿ ಈ ಪ್ರಕೃತಿಗೆ ನಾವು ಏನು ಕೊಡೋಕ್ಕೆ ಸಾಧ್ಯ ಇಲ್ಲ. ಈ ಪ್ರಕೃತಿಯನ್ನು ಸ್ವಚ್ಛವಾಗಿ ಕಾಪಾಡ್ಕೊಂಡು ಬಂದರೆ ಅದೇ ನಮ್ಮ ಕೊಡುಗೆ. ಏನೀಗ ನಾವು ಮರ ಗಿಡ ನೋಡ್ತಾ ಇದ್ದೀವಿ, ಈಗ ಸಾಕಷ್ಟು ಮರ ಗಿಡ ಕಡಿತಾಯಿದ್ರು ಮೊದಲು. ಈಗ ಸ್ವಲ್ಪ ಈ ಗ್ಯಾಸು ಅದು ಇದು ಬಂದ ಮೇಲೆ ಮರ ಗಿಡ ಕಡಿಯೋದು ಕಡಿಮೆ ಆಗಿದೆ. ನಾನು ಹೇಳೋದೇನೆಂದರೆ, ಆ ಕಡಿಯೋದಕ್ಕಿಂತ ನಮ್ಮ ಏನು ಇಂದಿನ ಯುವಜನ ಇದ್ದಾರೆ ಅವರು ಒಂದೊಂದು ಗಿಡ ನೆಡೋದ್ರ ಮುಖಾಂತರ, ಈಗ ಎಲ್ಲೋ ಹೋಗ್ಬಿಟ್ಟು ಬೇರೆ ಕಡೆ ನೆಡೋದ್ರ ಮುಖಾಂತರ ನಮ್ಮ ಮನೆ ಮುಂದೆ ಒಂದೋ ಎರಡೋ ಗಿಡ ನೆಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮಗೆ ಏನು ಆಮ್ಲಜನಕದ ಕೊರತೆ ಇರಲ್ಲ. ನಮ್ಮ ದೇಶ ಚೆನ್ನಾಗಿರ್ತದೆ. ನಾವು ಚೆನ್ನಾಗಿರಬೇಕಂದ್ರೆ ನಮ್ಮ ನಾಡು ಚೆನ್ನಾಗಿರಬೇಕು, ನಮ್ಮ ದೇಶ ಚೆನ್ನಾಗಿರಬೇಕು. ಹಾಗಾಗಿ ನಮ್ಮ ದೇಶಕ್ಕೆ, ನಮ್ಮ ನಾಡನ್ನ ಕಾಪಾಡುವಂಥ ಹೊಣೆ ನಮ್ಮ ಮೇಲೆ ಇರ್ತದೆ. ಹಾಗಾಗಿ ಈ ಪ್ರಕೃತಿಯನ್ನು ನಾವು ಕಾಪಾಡೋಣ ಅನ್ನೋ ಒಂದು ಅನಿಸಿಕೆ.